ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಬಿಕಾಸ್ ನೆನ್ನೆ ಮಳೆ ಇತ್ತು, ಇವತ್ತು ಬಿಸಿಲಿದೆ. ಸೊ ನನಗೆ ಮಳೆ ಅಂದರೆ ತುಂಬ ಇಷ್ಟ. ಸೊ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಬಟ್ ನನಗೆ ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಸೊ ರೀಸೆಂಟಾಗಿ ಬೋಗನ್ ವಿಲ್ಲಾ ಪರ್ಚೇಸ್ ಮಾಡಿದ್ವಿ. ನಾನು ಸ್ಕೂಲ್ ಡೇಸಲ್ಲಿ ಮತ್ತು ಕಾಲೇಜ್ ಡೇಸಲ್ಲೂ ಅಷ್ಟೇ ತುಂಬ ಬೆಳೆಸಿದ್ರು ಇದನ್ನು. ನಂಗೆ ಅದು ನೋಡಿದಾಗೆಲ್ಲ ಆಸೆ ಆಗ್ತಾಯಿತ್ತು, ನಾನು ಮನೆಗೆ ತರಬೇಕು, ನಾವು ಅಮ್ಮಂಗೆ ಹೇಳ್ಬೇಕು ಅಂತ. ಫೈನಲಿ ನಮ್ಮಮ್ಮ ತೊಗೊಂಬಂದರು. ಇದು ಜೇಡ್ ಪ್ಲ್ಯಾಂಟ್ ಅಂತ. ಇದು ಅಷ್ಟೇ ಮಳೆ ಬಂದು ಹೋದ್ಮೇಲೆ ಎಷ್ಟು ಗ್ರೀನ್ರಿ ಆಗಿದೆ ನೋಡಿ. ಇದು ತುಳಸಿ. ನನಗಂತೂ ಈ ಗಿಡಗಳು ನೋಡೋದ್ರಲ್ಲಿ ಒಂಥರ ಖುಷಿ ಕೊಡುತ್ತೆ. ಬೆಳಗ್ಗೆ ಡೋರ್ ತೆಗೆದ ತಕ್ಷಣ ನೋಡೋದೇ ನಾನು ಫಸ್ಟ್ ಗಿಡಗಳನ್ನ. ಯಾವ ಸರೌಂಡಿಂಗ್ಸು ನಾನು ನೋಡಲ್ಲ. ನೋಡಿ ಇವಾಗ ಬಿಸಿಲು ಹೇಗಿದೆ, ಅದ್ರ ಜೊತೆ ಈ ಪ್ಲ್ಯಾಂಟ್ಸು. ಆ್ಯಂಡ್ ನನಗೆ ಈ ಮನೇಲಿ ತುಂಬ ಇಷ್ಟ ಆಗಿದ್ದಂದರೆ ಫುಲ್ ಆಫ್ ಗ್ರೀನ್ರಿ. ಸೊ ನನಗೆ ಈ ಥರನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಲೈಕ್ ಸರೌಂಡಿಂಗ್ಸ್ ಯಾವುದೂ ಮನೆಗಳಿಲ್ಲ, ಅಂದರೆ ಪಕ್ಕದಲ್ಲೆಲ್ಲ ಇದೆ, ಬಟ್ ಆಪೋಸಿಟ್ ನಮಗೆ ಫುಲ್ಲು ಗ್ರೀನ್ರಿನೇ ಕಾಣೋದು, ಅಂದರೆ ಮರಗಳು ಆ ಥರನೇ ಇರೋದು. ಸೊ ಅದ್ರ ಜೊತೆ ಈ ಸ್ನೋಫಿನೂ ಆಟ ಆಡ್ತಾ ಇರ್ತಾನೆ ನನ್ನ ಜೊತೆ. ಆ್ಯಕ್ಚುಲಿ ಅದು ಕ್ಯಾರೆಟ್ ಗೊಂಬೆ ಆಗಿತ್ತು. ಇವನ್ನೆಲ್ಲ ಫುಲ್ಲು ದಾರ ಮಾಡಿಬಿಟ್ಟಿದ್ದಾನೆ. ಸೊ ಆ ಪಿಕ್ ಹಾಕ್ತೀನಿ ರೀ ನಾನು ವಿಡಿಯೋದಲ್ಲಿ. ಸಮ್ಟೈಮ್ಸ್ ಏನೇ ಒಂದು ಟೆನ್ಷನ್ ಇರಲಿ, ಈ ಪೆಟ್ಸ್ ನಮಗೆ ತುಂಬ ಖುಷಿ ಕೊಟ್ಬಿಡ್ತಾರೆ, ಎಕ್ಸ್ಪೆಷಲಿ ಡಾಗ್ಸ್. ಸೊ ಇವನನ್ನು ನಾನು ಡಾಗ್ ಅಂತ ಹೇಳೋಕ್ಕಾಗಲ್ಲ. ಶಿ ಈಸ್ ಮೈ ಹ್ಯಾಪಿಯೆಸ್ಟ್ ಸೋಲ್ ಇನ್ ಮೈ ಲೈಫ್ ಅಂತ ನಾನು ಹೇಳ್ಬೋದು. ಬಿಕಾಸ್ ನಾವು ಎಲ್ಲೇ ಹೋಗಿ ಬಂದ ತಕ್ಷಣ ಅವ್ರು ನಮ್ಮನ್ನು ಪ್ರೀತಿಯಿಂದ ಕೇರ್ ಮಾಡೋದಾಗಿರ್ಬೋದು, ಎಲ್ಲೋ ಹೋಗಿದ್ದೆ ಅಂತ ಲೈಕ್ ಅವ್ರ ಎಕ್ಸ್ಪ್ರೆಷನ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅವ್ರ ಎಕ್ಸೈಟ್ಮೆಂಟ್, ಸೊ ಅದನ್ನು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ನನಗೆ ಸ್ನೋಫಿ ಅಂದರೆ ತುಂಬ ಇಷ್ಟ. ಈಗ ನೋಡಿ, ಅಲ್ಲಿ ಯಾರೋ ಬಾರ್ಕ್ ಮಾಡಿದ್ರು ಅಂತ ಅಲ್ಲಿ ನೋಡ್ತಾ ಇದ್ದಾನೆ. ಹಾಗೆ ಇವತ್ತು ನಾನು ಕಾಲೇಜಿಗೆ ಬಂದಿದ್ದೆ ಬಿಕಾಸ್ ನಾನು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಬೇಕಾಗಿತ್ತು. ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಅವರೆಲ್ಲ ಬಂದರು. ಆಮೇಲೆ ನಾವು ನಾರ್ಮಲ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಆಫೀಸ್ ರೂಮ್ ಶಿಫ್ಟ್ ಆಗಿದೆ ಅಂತ. ಸೊ ಅದಕ್ಕೆ ನಾವೆಲ್ಲ ಬೇರೆ ಕಡೆ ಹೋದ್ವಿ. ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು ನಾವೆಲ್ಲರೂ ಮೀಟ್ ಮಾಡಿ. ಕಾಲೇಜ್ ಮುಗಿದ್ಮೇಲಂತೂ ನಾವು ಸಿಕ್ಕೇ ಇರಲಿಲ್ಲ. ಆಫೀಸ್ ರೂಮ್ ಶಿಫ್ಟ್ ಆಗಿದೆ ಅಂತ ಹೇಳಿದ್ರಲ್ವಾ, ನಾವು ಆ ಪ್ಲೇಸ್ಗೆ ಹೋಗಿದ್ವಿ. ಸೊ ಅಲ್ಲೂ ಕೂಡ ಸರ್ ಇರಲಿಲ್ಲ. ಆಮೇಲೆ ಪಕ್ಕದಲ್ಲೇ ಪ್ರಿನ್ಸಿಪಲ್ ಇದ್ರು. ಸೊ ಅವ್ರನ್ನ ಕೇಳಿದಾಗ ಅವ್ರು ಇವಾಗ ಫ್ರೀ ಇಲ್ಲ, ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದ್ರು. ಇವತ್ತು ಕೂಡ ಸ್ಕಿಪ್ ಆಯಿತು. ಬಟ್ ಆದ್ರೂ ಎಲ್ಲಾರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಹಾಗೆ ನಾವೆಲ್ಲ ಫೋಟೋಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಶಿ ಈಸ್ ಗೌರಿ, ಯೋಗೇಶ್. ಹಾಗೆ 1 ಅವರ್ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇವನು ಬಂದು ಗಣೇಶ್, ಯಾವಾಗಲೂ ಜೋಕ್ಸ್ ಮಾಡ್ತಾನೆ ಇರ್ತಾನೆ. ಹಾಗೆ ಅಲ್ಲೊಂದು ಪಪ್ಪಿ ಕೂಡ ಸಿಕ್ಕಿತ್ತು, ಕ್ಯೂಟಾಗಿತ್ತು. ಇದೇ ನಮ್ಮ ಗ್ರೂಪ್ ಫೋಟೋ. ಆ್ಯಕ್ಚುಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಹುಷಾರಿರಲಿಲ್ಲ. ಐ ಕುಡಂಟ್ ಮೇಕ್ ಫುಲ್ ವಿಡಿಯೋ. ಸೊ ಇದನ್ನು ನಾನು ಮಿನಿ ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ಅ ನೈಸ್ ಡೇ. ನೆಕ್ಸ್ಟ್ ಟೈಮ್ ಎಲ್ಲರೂ ಮೀಟ್ ಮಾಡಿದಾಗ ಫುಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.